ಏರ್ಪೋರ್ಟ್ ರಸ್ತೆಯ ಟೋಲ್ ದರ ಏರಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಬಿಜೆಪಿ ಭಾರಿ ಪ್ರತಿಭಟನೆ ನಡೆಸಿದೆ. ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಟೋಲ್ ದರ ಏರಿಕೆಯನ್ನ ಖಂಡಿಸಿದರು. ಕರವೇ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿದ್ದಲ್ಲದೆ ಲಾರಿ ಹಾಗೂ ಕಾರ್ ಮೇಲೆ ಕಲ್ಲು ತೂರಾಟ ನಡೆಸಿದರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದರು. ಇತ್ತ ಬಿಜೆಪಿ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರಿಂದ ಬಿಜೆಪಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಇದಕ್ಕಿಂತ ಮುನ್ನ ಮಾತನಾಡಿದ ಬಿಜೆಪಿ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸದ್ಯ ಏರ್ಪೋರ್ಟ್ ರಸ್ತೆಯಲ್ಲಿ ಪ್ರತಿಭಟನೆ ಹಾಗೆ ಮುಂದುವರೆದಿದೆ. ಬೆಂಗಳೂರಿನ ದೇವನಹಳ್ಳಿ ಕಡೆ ಹೋಗುವಂತ ಏರ್ಪೋರ್ಟ್ ಕಡೆ ಹೋಗುವಂತ ಪ್ರಯಾಣಿಕರಿಗೆ ವಿಶೇಷವಾಗಿ ಬೆಂಗಳೂರಿನ ಎಲ್ಲರಿಗೂ ಸಂಬಂಧಪಟ್ಟಂತೆ ಈ ಟೋಲ್ ಬಹಳ ಪ್ರಮುಖವಾದಂತ ಟೋಲ್ ಇದು. ಇವತ್ತು ಈ ಟೋಲ್ ಬೆಲೆ ಏರಿಕೆ 3 ಪಟ್ಟು ಮಾಡೋ ಮುಖಾಂತರ ಅಂದ್ರೆ 7 ಕಿಲೋಮೀಟರ್ಗೆ 4 ಪಟ್ಟು. ಬೇರೆ ಎಲ್ಲ ಕಡೆನೂ 80 ಕಿಲೋಮೀಟರ್ 100 ಕಿಲೋಮೀಟರ್ಗೆ ಒಂದು ಟೋಲ್ ಇರ್ತದೆ. ಇಲ್ಲಿ 7 ಕಿಲೋಮೀಟರ್ಗೆ ಒಂದು ಟೋಲು, ಅದಕ್ಕೆ 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಿ ಅಂತ ಹೇಳಿ, ಮತ್ತೆ ಯಾವುದೇ ರೀತಿ ಸರ್ವಿಸ್ ನ್ಯಾಚುರಲ್ ಆಗಿ ಆಕ್ಟ್ ಪ್ರಕಾರ ಕಾನೂನು ಪ್ರಕಾರ ಏರ್ಪೋರ್ಟ್ಗೆ ನಾವು ನಾರ್ಮಲ್ ರೂಟಲ್ಲಿ ಅಂದರೆ ನಮ್ಗೆ ಯಾವುದೇ ರೀತಿ ಸ್ಟ್ರೈಟ್ ಸಿಗ್ನಲ್ ಇಲ್ಲದೆ ಹೋಗುವಂಥ ರೋಡ್ ಬೇಡ, ನಾವು ಆರ್ಡಿನರಿ ರೋಡಲ್ಲಿ ಹೋಗ್ತೀನಿ ಅಂದರೂ ಅದಕ್ಕೆ ಪ್ರಾವಿಷನ್ ಮಾಡಬೇಕು. ಅದು ಕರ್ತವ್ಯ. ಅವರಿಷ್ಟ, ಜನಗಳಿಷ್ಟ. ಅವರು ಟೋಲ್ ರೋಡಲ್ಲಾಗಿದ್ರು ಹೋಗ್ಬೋದು, ಅವರು ಟ್ರಾಫಿಕ್ಕಲ್ಲಾದರೂ ನಾವು ಹೋಗ್ತೀನಿ ಅಂದರೆ ಅವಕಾಶ ಇದೆ ಕಾನೂನಲ್ಲಿ. ಅದನ್ನು ಇವತ್ತು ಕಾನೂನನ್ನು ಕೈಗೆ ತೆಗೆದುಕೊಂಡು ಅಧಿಕಾರಿಗಳು ಈ ಟೋಲ್ ಮಾಲೀಕರ ಜೊತೆ ಶಾಮೀಲಾಗಿ, ಸರ್ಕಾರ ಟೋಲ್ ಮಾಲೀಕರ ಜೊತೆ ಶಾಮೀಲಾಗಿ ಇವತ್ತು ಈ ಟೋಲ್ನ 4 ಪಟ್ಟು ಏರಿಕೆ ಮಾಡಿದ್ದಾರೆ. ಒಂದೊಂದು ಕಾರ್ಗೆ 115 ರೂಪಾಯಿ. ಅಂದರೆ ಅವರು 3 ಸರಿ ಟ್ಯಾಕ್ಸಿ ಡ್ರೈವರ್ ಹೋದರೆ ಅವನ ಮನೆಗೆ ಅವನು ದುಡ್ಡು ತಗೊಂಡು ಹೋಗಂಗಿಲ್ಲ, ಸಾಲ ತಗೊಂಡು ಹೋಗ್ಬೇಕಾಗತ್ತೆ. ಇವತ್ತು ಆ ಧೈರ್ಯವನ್ನು ಸರ್ಕಾರ ಮಾಡಬೇಕು. ಇವತ್ತು ಆ ಧೈರ್ಯವನ್ನು ಸರ್ಕಾರ ಮಾಡಿ ಕೂಡಲೇ ಪೊಲೀಸರನ್ನು ವಾಪಸ್ ತೆಗಿಬೇಕು. ಕಾನೂನು ರೀತಿ ಇವತ್ತು ಟೋಲ್ ಏರಿಕೆ ಏನಾಗಿದೆ ಅದನ್ನು ಕೂಡಲೇ ವಿಡ್ರಾ ಮಾಡಬೇಕು. ಅವರು ನ್ಯಾಯಯುತ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಇವ್ರಿಗೆ ಧೈರ್ಯ ಇದ್ದಿದ್ರೆ ಚುನಾವಣೆಗೆ ಮುಂಚೆನೇ ಹೇಳಬೇಕಾಯ್ತು. ನಾವು ಟೋಲ್ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ, ಬಸ್ ದರ ಏರಿಕೆ ಮಾಡ್ತಾ ಇದ್ದೀರಿ, ನಾವು ಪವರ್ ಕಟ್ ಮಾಡ್ತೀರಿ, ನಾವು ವಾಟರ್ ಸಪ್ಲೈ ಬೋರ್ಡು ಇಂದ ನೀರಿನ ದರ ಏರಿಕೆ ಮಾಡ್ತೀರಿ ಅಂತ ಹೇಳಬೇಕಾಯ್ತು. ಹೇಡಿಗಳೇ ಈ ಕೆಲಸ ಮಾಡೋದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಜೈಶಂಕರ್ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗಾಗಲೇ ಹಲವು ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ, ಬಿಜೆಪಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದೆ. ಸೊ ಅನೇಕರನ್ನ ಇಲ್ಲಿ ಬಂಧಿಸುವಂತಹ ಕಾರ್ಯ ಕೂಡ ಅಲ್ಲಿ ಪೊಲೀಸರಿಂದ ನಡೀತಾ ಇದೆ. ಈಗ ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ ಅಭಿಷೇಕ್? ನವಿತಾ, ಏನು ಹಲವು ಕನ್ನಡ ಪರ ಸಂಘಟನೆಗಳು ಮತ್ತೆ ಬಿಜೆಪಿ ಕಾರ್ಯಕರ್ತರು ಇಂದು ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡಿರುವಂಥದ್ದು, ಈ ದರ ಏರಿಕೆ ಇದು ನಿಲ್ಲಬೇಕು ಅನ್ನುವಂಥದ್ದು, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂಥದ್ದು, ಈ ದರ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಬೇಕು, ಇಲ್ಲಾಂದ್ರೆ ಜನಸಾಮಾನ್ಯರಿಗೆ ಒಂದು ಅವರ ಮೇಲೆ ಒಂದು ಗೋರಿ ಕಟ್ಟದಂಗೆ ಅನ್ನುವಂಥ ಮಾತುಗಳು ಕೇಳಿ ಬಂದಿರುವಂಥದ್ದು. ಇಲ್ಲಿ ಪ್ರತಿಭಟನೆ ಅತಿ ಹೆಚ್ಚಾಗಿ ನಡೆದಿರುವಂಥದ್ದು. ಕರವೇ ಕಾರ್ಯಕರ್ತರು ಏನಿದ್ದಾರೆ ಅವರು ಕೂಡ ಈಗ ಟೋಲ್ನ ಧ್ವಂಸ ಮಾಡಿರುವಂಥದ್ದು. ಧ್ವಂಸದ ಕಾರಣ ಅಲ್ಲಿ ಕೆಲವೊಂದು ಸಮಯದಲ್ಲಿ ಲಾಠಿ ಚಾರ್ಜ್ಗಳು ಆಗಿರುವಂಥದ್ದು. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಪೊಲೀಸರ ದೌರ್ಜನ್ಯ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೇಕಾಗಿರುತ್ತೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದರು. ಅವ್ರನ್ನು ಕೂಡ ಕೆಲವರ ಯಾರು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದು ಮಹಿಳಾ ಸಿಬ್ಬಂದಿಗಳನ್ನ ನೇಮಿಸಬೇಕಾಗುತ್ತೆ. ಆದರೆ ಆ ಸೌಜನ್ಯತೆ ಇದನ್ನು ಕೂಡ ಇವರು ಮಾಡಲಿಲ್ಲ. ಎಲ್ಲ ಪೊಲೀಸ್ನವರು ಕೂಡ ಪ್ರತಿಯೊಬ್ಬರಿಗೂ ಬೇಕಾಬಿಟ್ಟು ಲಾಠಿ ಚಾರ್ಜ್ ಮಾಡಿರುವಂಥದ್ದು, ಅವರನ್ನ ಮಾಡಿರುವಂಥದ್ದು. ಇಲ್ಲಿ ಈ ಥರ ಘಟನೆಗಳು ಬೆಳಿಗ್ಗೆಯಿಂದ ಕೂಡ ಹಾಗೆ ನಡೀತಾ ಇದೆ ನವಿತಾ. ಓಕೆ, ಈಗಾಗಲೇ ನೀವು ಹೇಳಿದ್ರಿ ಅಭಿಷೇಕ್, ಮಹಿಳಾ ಒಂದು ಪ್ರತಿಭಟನಾಕಾರರನ್ನು ಕೂಡ ಪೊಲೀಸರು ಈ ರೀತಿಯ ಮೂಲಕವಾಗಿ ಒಂದು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಮಹಿಳಾ ಸಿಬ್ಬಂದಿಗಳು ಅಲ್ಲಿ ಇಲ್ವಾ ಯಾರು ಪೊಲೀಸರು, ಹೇಗೆ ಅಭಿಷೇಕ್?
ನವಿತಾ, ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಮಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರು ಕೂಡ ಯಾರು ಪುರುಷರೇ ಯಾರು ಇಲ್ಲಿ ಬರೋದಿಲ್ಲ. ಇಲ್ಲಿ ಪ್ರಯಾಣಿಕರು ಕೂಡ ಹೆಣ್ಮಕ್ಳು ಇರ್ತಾರೆ, ಮತ್ತೆ ಪ್ರತಿಭಟನಾಕಾರರು ಹೆಣ್ಮಕ್ಳು ಕೂಡ ಇರ್ತಾರೆ. ಆದರೆ ಆ ಪ್ರತಿಭಟನಾಕಾರರಿಗೆ ಚದುರಿಸಲಿಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಮತ್ತೆ ಈ ಭದ್ರತೆಗೋಸ್ಕರ ಹೆಣ್ಮಕ್ಳು ಇರಲೇಬೇಕಾಗುತ್ತೆ. ಆದರೆ ಇಲ್ಲಿ ಅಟ್ ಪ್ರೆಸೆಂಟ್ ಆ ಲಾಠಿ ಚಾರ್ಜ್ ಏನಾಗಿತ್ತು, ಮತ್ತೆ ಏನು ಹೆಣ್ಣು ಮಕ್ಕಳು ಕೂಡ ಅವರ ಕರವೇ ಏನು ಹೆಣ್ಣು ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಪೊಲೀಸ್ನವರೇ ಪುರುಷ ಸಿಬ್ಬಂದಿಗಳೇ ಇಲ್ಲಿ ಅವ್ರ ಮೇಲೆ ಏನೋ ಅವ್ರನ್ನ ಬಂಧಿಸಿರುವಂಥದ್ದು ಮತ್ತೆ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತಿರುವಂಥದ್ದು ಅನೇಕ ಈ ಥರ ಘಟನೆಗಳು ಇಲ್ಲಿ ನಡೀತಾ ಇರುವಂಥದ್ದು. ನವಿತಾ, ಈಗ ನಮ್ಮ ಜೊತೆ ಒಬ್ರು ಚಾಲಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀವಿ. ಸರ್, ಯಾವ ರೀತಿ ನಿಮ್ಮ ಇಲ್ಲಿ ದೌರ್ಜನ್ಯ ಮಾಡಿಸಿದ್ರು, ಮತ್ತೆ ಪೊಲೀಸ್ನವ್ರು ಯಾವ ರೀತಿ ನಿಮ್ಮನ್ನ ಇದು ಮಾಡ್ತಾ ಇರ್ತಾರೆ? ಶಾಂತಿಯುತ ರೀತಿಯಲ್ಲೇ ನಾವು ಈ ಟೋಲ್ ಯಾವುದು ರೇಟ್ನ ಹೆಚ್ಚಿಗೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಶಾಂತಿಯುತವಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದೋ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡ್ರಣ್ಣವರು ಬಂದಿದ್ದರು, ಹಾಗೂ ಎಲ್ಲರನ್ನ ಅರೆಸ್ಟ್ ಮಾಡಿ ನಾರಾಯಣಗೌಡರು ಅವ್ರನ್ನ ಬಸ್ಸಲ್ಲಿ ಕಳಿಸೋ ನಂತರ ಪ್ರೆಸ್ ಅವ್ರು ನಾರಾಯಣಗೌಡರು ಹೋಗೋವಾಗ ಪ್ರೆಸ್ಸಲ್ಲಿ ಛಾಯಾಗ್ರಾಹಕರು ಮತ್ತು ಪ್ರೆಸ್ ಅವರು ಮೀಡಿಯಾದವರು ಹೋಗೋವಾಗ ಮೀಡಿಯಾದವ್ರನ್ನೂ ಲೆಕ್ಕಿಸದೆ ಮತ್ತು ಕಾರ್ಯಕರ್ತನ BJP ನಮ್ಮ ಕಾರ್ಯಕರ್ತನ ರಕ್ಷಣಾ ವೇದಿಕೆ ಕಾರ್ಯಕರ್ತನ ದಯವಿಟ್ಟು ಒಟ್ಟುಗೂಡಿಸಿ ಈ ಮೀಡಿಯಾದವ್ರನ್ನ ಒಟ್ಟುಗೂಡಿಸಿ ನೋಡ್ದಿರನೇ ದೌರ್ಜನ್ಯ ಮಾಡಿರೋದು ಇದು ಖಂಡಿತವಾಗ್ಲೂ ಖಂಡನೆಯನ್ನು ವ್ಯಕ್ತಪಡಿಸೋದು ದಯವಿಟ್ಟು. ನವಿತಾ, ಇದು ಏನು ಕರವೇ ಕಾರ್ಯಕರ್ತರ ಏನು ನುಡಿಯಾಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಯಾವುದೇ ಪ್ರತಿಭಟನೆ ಆಗಲಿ ಮತ್ತು ಯಾವುದೇ ಒಂದು ಸಭೆ ಸಮಾರಂಭ ಆಗಲಿ ಮತ್ತು ಕೆಲವೊಂದು ಆಂದೋಲನಗಳಾಗಲಿ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಇರಬೇಕಾಗಿರೋದೊಂದು ಪೊಲೀಸರ ಕರ್ತವ್ಯವಾಗಿರುವಂಥದ್ದು. ಇಲ್ಲಿ ಮಹಿಳಾ ಸಿಬ್ಬಂದಿಗಳ ಒಬ್ಬರು ಕೂಡ ಇಲ್ಲದೆ ಇರುವಂಥದ್ದು. ಎಸ್ಪೆಷಲಿ ಏನು ಪ್ರತಿಭಟನಾಕಾರರು ಕೂಡ ಅದರಲ್ಲೂ ಮಹಿಳೆಯರು ಇರ್ತಾರೆ, ಅವರು ಕೂಡ ಪ್ರತಿಭಟನೆ ಮಾಡ್ತಾರೆ. ಅವ್ರನ್ನ ಚದುರಿಸೋದಕ್ಕೆ ಪುರುಷರು ಪ್ರತಿಯೊಂದು ಇದಕ್ಕೂ ಮೇಲ್ ಯಾರು ಕಾರ್ಯಕರ್ತರು ಇರ್ತಾರೆ ಅವ್ರಿಗೂ ಪುರುಷ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿತವಾಗಿರುವಂಥದ್ದು. ಇಲ್ಲಿ ಮಹಿಳಾ ಸಿಬ್ಬಂದಿಗಳನ್ನು ಬಂಧಿಸುವಲ್ಲಿ ಕೂಡ ಏನೋ ಪುರುಷರೇ ಅವ್ರನ್ನ ಚದುರಿಸಿರುವಂಥದ್ದು ಕಂಡು ಬರ್ತಾ ಇದೆ. ನವಿತಾ, ಇಷ್ಟೆಲ್ಲ ಪ್ರತಿಭಟನೆಗಳು 3 ದಿನದಿಂದ ನಡೆದ್ರು ಕೂಡ ಯಾವುದೇ ಒಬ್ಬ ಅಧಿಕಾರಿ ಕೂಡ ಅಲ್ಲಿ ಬರ್ತಾ ಇಲ್ವಾ? ಯಾರನ್ನು ಮನವೊಲಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇಲ್ವಾ? ಹೇಗೆ ಅಭಿಷೇಕ್? ನವಿತಾ, ಅಂತಹ ಕಾರ್ಯಗಳು ಇದುವರೆಗೂ ನಡೆದಿಲ್ಲ ಅಂತಾನೆ ಹೇಳ್ಬೋದು. 3 ದಿನ ಆಯಿತು, ಇಂದಿಗೆ 3 ದಿನ ಆಯಿತು. ಈ ಥರ ಜಗಳಗಳು 3 ದಿನದಿಂದನೂ ಕೂಡ ನಡೀತಾ ಇದೆ. ಪ್ರತಿಯೊಬ್ಬ ಕಾರು ಚಾಲಕನಿಂದ ಹಿಡಿದು ಪ್ರಯಾಣಿಕರಿಂದ ಹಿಡಿದು ಯಾರೇ ಆಗಲಿ, ಇವಾಗ ಯಾರು ಕಾರಲ್ಲಿ ಯಾರು ಹೋಗ್ತಾರೋ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಟೋಲ್ ಅವ್ರ ಜೊತೆ ಪೊಲೀಸ್ನವ್ರ ಜೊತೆ ಇವಾಗ ಏನು ಜಗಳ ಆಡ್ತಾ ಇರುವಂಥದ್ದು. ಆದರೆ ಯಾವೊಬ್ಬ ಈ ಥರ ಸಮಸ್ಯೆ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಅಟ್ಲೀಸ್ಟ್ ಸಮಜಾಯಿಷಿಗೋಸ್ಕರ ಆದರೂ ಮನವೊಲಿಸಿಗೋಸ್ಕರ ಆದರೂ ಯಾರಾದರೂ ಅಧಿಕಾರಿಗಳು ಬರಬೇಕಾಯಿತು. ಆದರೆ ಇದು ಅಂತಹ ಯಾವೊಬ್ಬ ಅಧಿಕಾರಿ ಕೂಡ ಬರದೇ ಇರುವಂಥದ್ದು. ನವಿತಾ, ಟೋಲ್ ಸಿಬ್ಬಂದಿ ಏನ್ ಹೇಳ್ತಾರೆ ಅಭಿಷೇಕ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾಕಂದ್ರೆ ಮೊನ್ನೆಯಿಂದ ಪ್ರತಿಭಟನೆ ನಡೀತಾ ಇದೆ, ನಾವು ಹಣವನ್ನ ಕೊಡೋದಿಲ್ಲ, ಜಾಸ್ತಿ ಪೇ ಮಾಡಲ್ಲ ಅಂತ ವಾಹನ ಸವಾರರು ಕೂಡ ಹೇಳ್ತಾರೆ, ವಾಹನ ಚಾಲಕರು ಹೇಳ್ತಾರೆ. ಈ ಸಂಬಂಧ ಅವರ ನಿಲುವೇನು? ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನವಿತಾ, ಇಲ್ಲಿ ಏನಂದ್ರೆ ಟೋಲ್ ಸಿಬ್ಬಂದಿಗಳು ಬರೀ ಒಂದು ಸೂತ್ರ ಅಂತಲೇ ಹೇಳ್ಬೋದು. ಅವ್ರು ಏನಿಲ್ಲ, ಅವರು ನಮ್ಮ ಮೇಲ್ ಅಧಿಕಾರಿಗಳು ಈ ಥರ ಕಲೆಕ್ಟ್ ಮಾಡುವಂತ ಹೇಳ್ತಾ ಇದ್ದಾರೆ, ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಮೇಲ್ ಸಿಬ್ಬಂದಿಗಳು ಬರಬೇಕು, ಮತ್ತು ಮೇಲು ಯಾರು ಉಸ್ತುವಾರಿ ವಹಿಸಿದ್ದಾರೆ ಮತ್ತು ನವಯುಗ ಏನು ಟೋಲ್ ಪ್ಲಾಜಾ ಕಂಪ್ನಿಯವರು ಏನಿದ್ರೆ ಅವ್ರು ಬಂದು ಇವಾಗ ಸಮಜಾಯಿಷಿ ಕೊಡಿಸ್ಬೇಕು, ಈ ಥರ ಅವರನ್ನು ಮನವೊಲಿಸಬೇಕು. ಆದರೆ ಅಂತಹ ಯಾವುದೇ ರೀತಿಯಾದಂತಹ ಒಂದು ಕಾರ್ಯವನ್ನು ಕೈಗೊಳ್ತಾ ಇರುವಂಥದ್ದು ಇದು 3 ದಿನದಿಂದ. ಇದು ಏನು 5 ರೂಪಾಯಿ 10 ರೂಪಾಯಿ ಮ್ಯಾಟ್ರ್ ಅಲ್ಲ ನವಿತಾ, ಇದು 85ರಿಂದ 95 ರೂಪಾಯಿ ಒಂದು ಕಾರ್ಗಳಿಗೆ ಮತ್ತೆ ಟ್ರಕ್ಗಳಿಗೆ ಮತ್ತೆ ನಂತರ ಬಸ್ಗಳಿಗೆ ಇದಕ್ಕಿಂತ ಹೆಚ್ಚಾಗಿ ಅಮೌಂಟ್ಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಏನು ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗಿದ್ರೆ ಒಂದು 5ರಿಂದ 10 ರೂಪಾಯಿ ಆಗುತ್ತೆ. 2 ದಿನ ಪ್ರತಿಭಟನೆ ಮಾಡ್ತಾರೆ, ನಂತರ ಸುಮ್ಮನಾಗ್ತಾರೆ ಅನ್ನುವಂಥದ್ದು ಈ ಕೆಲ ಜನಪ್ರತಿನಿಧಿಗಳ ಮಾತಾಗಿರುವಂಥದ್ದು. ಆದರೆ ಇದು 5 ರೂಪಾಯಿ 10 ರೂಪಾಯಿ ಮ್ಯಾಟ್ರ್ ಅಲ್ಲ, 100 ರೂಪಾಯಿ ಅಂತರದಲ್ಲಿ ಇವಾಗ ದರ ಹೆಚ್ಚಿಗೆ ಮಾಡಿರುವಂಥದ್ದು. ಈ ಪ್ರತಿಭಟನೆ ಇಲ್ಲಿಗೆ ಮುಗಿಯೋದಿಲ್ಲ ಅಂತ ಒಂದು ಸೂಚನೆ ಇದೆ. ಯಾಕಂದ್ರೆ ಪ್ರತಿದಿನ ತನ್ನ ಹೊಟ್ಟೆಯಿಂದ ತನ್ನ ಕೈಯಿಂದ ಆತ ಟೋಲ್ಗೆ ದುಡ್ಡು ಕಟ್ಟಬೇಕಾಗಿರುವಂಥದ್ದು. ಆತನಿಗೆ ಸಿಗೋದು, ಒಬ್ಬ ಕಾರು ಚಾಲಕನಿಗೆ ಸಿಗೋದು ಒಂದು ಟ್ರಿಪ್ಪಲ್ಲಿ 300 ರೂಪಾಯಿ ಆದರೆ 115 ರೂಪಾಯಿ
ಟೋಲ್ಗೆ ಕಟ್ತಾನೆ. ಇದು ಇದನ್ನ ಪ್ರಯಾಣಿಕರನ್ನು ಕೂಡ ವಸೂಲು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಬಾಡಿಗೆ ಇದರಿಂದ ಬರುವಂಥದ್ದು ಅವ್ರ ಕಡೆಯಿಂದನೂ ವಸೂಲು ಮಾಡ್ಲಿಕ್ಕಾಗಲ್ಲ. ಇದು ಸ್ವತಃ ಕಾರು ಚಾಲಕನೇ ಹೊಣೆ ಆಗಿರುವಂಥದ್ದು. ಈ ಪ್ರತಿಭಟನೆ ಏನು ಇದೇ ತರ ನಡೆದ್ರೆ ಮುಂದೆ ಪ್ರತಿಭಟನೆಗಳು ಮತ್ತೆ ಜನಪರ ಸಂಘಟನೆಗಳಿಂದ ತುಂಬಾ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳೋ ಚಾನ್ಸಸ್ ಇದೆ. ನವಿತಾ, ಅಂದ್ರೆ ಹೋರಾಟದ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಯಾರಾದ್ರೂ ಅಲ್ಲಿ ಮಾತನಾಡ್ತಾ ಇದ್ದಾರೆ? ಯಾಕಂದ್ರೆ ಯಾರು ಕೂಡ ಮೊನ್ನೆಯಿಂದ ಈ ರೀತಿಯಾದಂತಹ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಅಲ್ಲಿ ಬಂದಿಲ್ಲ, ಒಂದು ಯಾವ ಸಮಸ್ಯೆಯನ್ನು ಕೂಡ ಕೇಳ್ತಾ ಇಲ್ಲ. ಸೊ ಈ ಮುಂದಿನ ಹೋರಾಟದ ರೂಪುರೇಷೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಯಾರಾದ್ರೂ ಮಾತನಾಡಿದಾರ ಹೇಗೆ ಅಭಿಷೇಕ್? ನವಿತಾ, ಈಗ ಏನಂತಂದ್ರೆ 1-2 ದಿನ ಗಡುವು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬಹುದು ಅನ್ನೋ ಒಂದು ಭಾವನೆಯಿಂದ 1-2 ದಿನ ಗಡುವು ಕೊಟ್ಟಿರುವಂಥದ್ದು. ಆ ಗಡುವಿನ ನಂತರ ಲಾರಿ ಚಾಲಕರ ಸಂಘದ ಅಧ್ಯಕ್ಷರಾಗಲಿ ಮತ್ತು ಕಾರು ಚಾಲಕರ ಅಧ್ಯಕ್ಷರಾಗಲಿ ಎಲ್ಲರೂ ಕೂಡ 9ನೇ ತಾರೀಕು ಏನಿದೆ ಅಂದು ಉಗ್ರವಾದ ಒಂದು ಪ್ರತಿಭಟನೆ ನಡೆಸಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ರಸ್ತೆ ಬಂದ್ ಮಾಡಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು. ನಂತರ ಈ ಸಂದರ್ಭ ಈ ಪ್ರತಿಭಟನೆಗೆ 7 ಲಕ್ಷ ಜನ ಸೇರೋ ಸಾಧ್ಯತೆ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್ ಡೀಟೇಲ್ಸ್ಗೆ.